ಜಮೀನ್ ಕಿತ್ಕೊಬಿಟ್ರೆ ದಿಕ್ಕಾಪಾಲಾಗೋಯ್ತಾರೆ. ಇವಾಗ ನಮ್ಮ ಅಪ್ಪನ ಅಂತಾರೆ ಈ ತರ ವಯಸ್ಸಾದರು ಬಾತ್ರೂಮ್ ತೊಳೆಯಕ್ಕೂ ಕರ್ಕೊಳಲ್ಲ ಅವ್ರು ಹೇಳ್ತಾರೆ ಎಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ. ಆಮೇಲೆ ನಾವು ಸೊತ್ತೈತಿವಲ್ಲ ಅವಾಗ ಹಾಕಕ್ಕೂ ಬೆಂಗಳೂರಂಗೆ ಮಿಷಿನ್ ಮಾಡಿಕೋಬೇಕಾಯ್ತದೆ. ಜಮೀನು ಇದಿರಲ್ಲ, ಮಸಾಣನೂ ಇರಲ್ಲ, ಅಲ್ಲಿ ಎಲ್ಲ ಕರೆಂಟ್ ಕೊಡ್ಬೇಕಾಯ್ತದೆ. ನಿಮ್ನು ಅಲ್ಲಿ ಬೇಕು ಅಂತ ಹೋಯ್ತವ್ರಲ್ಲ ನಿಮ್ಮನ್ನು ಅಷ್ಟೇ ಮುಟ್ಟಾಳ್ರ ಕೇಳಿಸ್ಕೊಡ್ರಿ, ಅಲ್ಲಿ ನಿಮ್ಮನ್ನು ಅಷ್ಟೇ ಕರೆಂಟ್ಗೆ ಕೊಡ್ಬೇಕಾಯ್ತದೆ. ನಿಮ್ಮ ಅಪ್ಪಂದು ಅಂತ ಜಮೀನ್ ಮಾಡಿಕೊಡ್ರೆ ಅದ್ರ ಹಾಕ್ಬಿಟ್ಟು ನಿಮ್ಮ ಮಕ್ಕಳು ಪೂಜೆ ಮಾಡ್ತಾರೆ. ನಮ್ಮ ಭೂಮಿ ಅಂದ್ರೆ ನಮ್ದೇ, ನಾವು ಕೊಡ್ತೀವ ಇಷ್ಟು ತಗೋಬೇಕು, ಇಲ್ಲಾಂದ್ರೆ ಬಿಡ್ಬೇಕು. ಇದು ನಾವು ಸುಮ್ನೆ ಮಾತಾಡ್ತಾ ಇರೋದಲ್ಲ, ನಮ್ಗೆ ಆ ಮಾತುಗಳ ಮೇಲೆ ಎಷ್ಟು ರೋಷ ಬಂದಿದೆ ಅಂತ ನಮ್ಗೆ ಗೊತ್ತು. ಇನ್ನೊಂದ್ ಸಾರಿ ರಾಜಣ್ಣ, ಹೊಸೂರ್ ರಾಜಣ್ಣ, ನೀನ್ ಪರವಾಗಿದ್ಯಾ, ನೀನ್ ಬೇಕಾದ್ರೆ ನಿಮ್ಮ ಅಪ್ಪನ ಮಾರ್ಕೊಳಪ್ಪ, ನಮ್ಮ ಅವಧಿರು ನಮ್ ತಂತ್ರ ಕೊಟ್ಟೋದಕ್ಕೆ ನೀನ್ ಬರ್ಬೇಡ, ಅದ್ ಮಾತಾಡೋಕು ನಿನ್ಗಿಲ್ಲ. 1 ಕೋಟಿ ಕೊಡ್ತಾನೆ, 1 ತಿಂಗಳಿಗೆ ಆಗೋಯ್ತದೆ. ಇವತ್ತು ಒಡವೆ ಅಂತೆ ಅದಂತೆ ಆ ಸಾಮಾನು ಈ ಸಾಮಾನು ತಗೋತಾರೆ. ನಾಳೆ ದಿನ ಏನ್ ಮಾಡಕ್ಕ, ಇದು ಬರೋ ತಿಂಗಳು ಏನ್ ಮಾಡೋದು? ಇವನ ಹತ್ರ ಕೇಳೋದು ಕೊಡ್ತಾನ ಇವನು? ಇವತ್ತೆಲ್ಲೋ ಕೂತ್ಕೊಂಡು ಏನೋ ಹೇಳ್ತಾನೆ, ಬರ್ಲಿ ಇಲ್ಲಿಗೆ. ನಮ್ಮ ಭೂಮಿಗೆ ಇಷ್ಟು ಬೆಲೆ ಕೊಡ್ತೀವಿ ಅಂತ ಹೇಳ್ತಾ ಇದಾರಲ್ವಾ ಅವರು, ಅವ್ರ ಅಧಿಕಾರಕ್ಕೂ ನಾವು ಇಷ್ಟು ಬೆಲೆ ಅಂತ ಕಟ್ಕೊಡ್ತೀವಿ, ಬಿಟ್ಕೊಡ್ಲಿ ಬಿಡಿ, ಅವ್ರ ಅಧಿಕಾರನೇ ಬಿಟ್ಕೊಡ್ಲಿ, ನೋಡೋಣ. ನಾವ್ ಅವ್ರು ಏನೇ ಮಾಡಿದ್ರು ನಾವು ಭೂಮಿ ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ನಾನೀಗ ಮತ್ತೊಂದು ಮುಂದಿನ ಗ್ರಾಮದಲ್ಲಿದ್ದೇನೆ. ಅದೇ ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹರಳಾಳು ಸಂದ್ರ ಎನ್ನುವಂತ ಭಾಗದಲ್ಲಿ ಡಿ.ಕೆ. ಶಿವಕುಮಾರ್ ಪ್ರಕಾರ ಇಲ್ಲಿ ನೋಡಿ ಸೌತೆಕಾಯಿ ಎಲ್ಲ ತುಂಬ್ತಿದಾರಲ್ಲ, ಇವರೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಅವ್ರ ಪ್ರಕಾರ ಇವ್ರು ಯಾರು ರೈತರಲ್ಲ, ಇವರು ಇಂಡಸ್ಟ್ರಿಗಳಲ್ಲಿ ಮ್ಯಾನೇಜರ್ ಆಗಿರೋರು ಅಥವಾ ರಿಯಲ್ ಎಸ್ಟೇಟ್ ಉದ್ಯಮಿಗಳು. ಬರೀ 10 ರಿಂದ 20 ಜನ ರೈತರಿದ್ದಾರೆ ಬಿಡದಿ ಭಾಗದಲ್ಲಿ ಅಂದರು. ಜೊತೆಗೆ ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿ ನೋಡಿ, ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ಸೌತೆಕಾಯಿ ಬಂದಿದೆ. ಡಿ.ಕೆ. ಶಿವಕುಮಾರ್ ಅವರೇ, ಸ್ವಲ್ಪ ನೀವು ಕಣ್ಣನ್ನು ಅಗಲಿಸಿ ನೋಡಿ, ಇದು ಇಷ್ಟು ಅದ್ಭುತವಾಗಿ ಸೌತೆಕಾಯಿ ಬಂದಿದೆ ನೋಡಿ. ಕೃಷಿಗೆ ಯೋಗ್ಯವಲ್ಲದಂಥ ಭೂಮಿಯಲ್ಲಿ ಇಷ್ಟು ಚೆನ್ನಾಗಿ ಬಂದಿದೆ. ಅವ್ರ ಪ್ರಕಾರ ಇದು ಬರಡು ಭೂಮಿ. ನೀವಿಲ್ಲಿ ಸುತ್ತಮುತ್ತ ಗಮನಿಸ್ಬೋದು ನೋಡಿ, ಇಲ್ಲಿ ಇಷ್ಟು ಚೆನ್ನಾಗಿ ಸೌತೆಕಾಯಿಯನ್ನು ಬೆಳೀತಾ ಇದ್ದಾರೆ. ನಿಮಗೆ ಎಲ್ಲಿ ನೋಡಿದ್ರು ನಿಮಗೆ ಇಲ್ಲಿ ಹಸಿರು ಬಿಟ್ಟರೆ ಬೇರೆ ಏನೂ ಕೂಡ ಕಾಣೋದಿಲ್ಲ. ಇಷ್ಟು ಅದ್ಭುತವಾಗಿ ಕೃಷಿಯನ್ನು ಮಾಡಿಕೊಂಡು ರಾಜನ ರೀತಿಯಲ್ಲಿ ಇವರೆಲ್ಲರೂ ಕೂಡ ಬದುಕನ್ನು ಸಾಗಿಸ್ತಾ ಇದ್ದಾರೆ. ಒಂದಷ್ಟು ಜನ ಕೃಷಿಕರನ್ನ ಮಾತಾಡ್ಸೋಣ. ನಾನು ಮಾತಾಡೋಕ್ಕಿಂತ ಅವ್ರು ಮಾತಾಡೋದು ಚೆನ್ನಾಗಿರುತ್ತೆ. ಒಬ್ಬ ರೈತ ಮಹಿಳೆ ಇದ್ದಾರೆ, ಅವ್ರೇನು ಹೇಳ್ತಾರೆ ಕೇಳೋಣ. ಮೇಡಮ್ ನಮಸ್ಕಾರ. ಡಿ.ಕೆ. ಶಿವಕುಮಾರ್ ಅವ್ರು ಅಂತಿದ್ರು ನೀವು ಯಾರು ರೈತರೇ ಅಲ್ಲ ಅಂತ, ಹೌದಾ? ನೀವು ರೈತರ ನಿಜವಾಗ್ಲು? ರೈತರಲ್ದ ಇನ್ನೇನ್ ಸರ್, ನಾವು ವ್ಯವಸಾಯನೇ ನಾವ್ ಮಾಡ್ತಾ ಇರೋದು. ರೈತರ ಕೆಲಸ ಮಾಡ್ದೆ ಇನ್ನೇನ್ ಮಾಡೋಣ ಸರ್, ಹಳ್ಳಿಲಿ ಇತ್ಕೊಂಡು ನಾವು ರೈತರೇ ತಾನೆ. ಹೆಂಗಂದ್ರು ಮತ್ತೆ ಅವ್ರು ರೈತರಲ್ಲ ನೀವು ಅಂತ ಹೇಳಿ? ಬಂದ್ ನೋಡ್ಲಿ, ಅವ್ರ ರೈತರಲ್ವೋ ರೈತರು ಅಂತ ಬಂದ್ ನೋಡ್ಲಿ ಅವ್ರು ಸರ್, ಅವ್ರು ಬಂದ್ ನೋಡ್ಲಿ, ಆಮೇಲೆ ನಾವ್ ಹೇಳ್ತೀವಿ. ನೀವೇನೋ 80% ರೈತರು ಒಪ್ಪಿಗೆ ಕೊಟ್ಟಿದ್ರಂತೆ? ಯಾರು ಒಪ್ಪಿಗೆ ಕೊಟ್ಟಿರೋರು ಅವ್ರ ಹತ್ರ ಹೋಗಿ ಕೇಳಿ ಸರ್, ನಾವೇನು ಒಪ್ಪಿಗೆ ಕೊಡ್ಲಿಲ್ಲ. ನಾವು ಭೂಮಿ ಬಿಟ್ಬಿಟ್ಟು ನಾವಿಲ್ಲಿ ಹೋಗೋಣ ಸರ್, ನಾವು ನಮ್ ಭೂಮಿನೇ ನಮ್ಗೆ ಆಧಾರ. ಇವತ್ತು ನಾವು ಭೂಮಿ ಕೊಟ್ಬಿಟ್ಟು ನಮ್ಮ ನಡಿನ ನಮ್ಮ ಮಕ್ಕಳನ್ನ ಎಲ್ಲಿ ಕಳ್ಸೋದು ಸರ್? ನಾವೇನು ಓದ್ಲಿಲ್ಲ, ನಾವ್ ವ್ಯವಸಾಯ ಬಿಟ್ರೆ ನಾವೇನೇನ್ ಮಾಡಕ್ ಆಗಲ್ಲ, ನಾವ್ ಇದನ್ನೇ ಮಾಡ್ಬೇಕು ಸರ್. ಬಿಡದಿ ಜನರಿಗೆ ನಾನು ಭಾರಿ ದುಡ್ಡು ಕೊಡ್ತೀನಿ ಅಂದ್ರಲ್ಲ? ಅಯ್ಯೋ ಏನ್ ಕೊಟ್ಟಾನ ಸರ್ ಅವನು? ನಮ್ ದುಡ್ಡು ನಮ್ಗೆ ಕೊಡ್ತಾವನ ಅಷ್ಟೇ. ಈಗ 2,000 ರೂಪಾಯಿ ಹಾಕ್ತೀನಿ ಅಂತವನೆ, ನಮ್ ದುಡ್ಡು ನಮ್ಗೆ ಕೊಡ್ತಾವ ಅಷ್ಟೇ. ನಿಮಗೆ ಎಕರೆಗೆ 2 ಕೋಟಿ 2.5 ಕೋಟಿ? ಅಯ್ಯ ಅವ್ನು ಕೊಡೋದು ಬೇಡ ಸರ್, ನಾವು ನಮ್ ಜಮೀನು ನಮ್ಗೆ ಬಿಟ್ಬಿಡಿ ಸಾಕು ಸರ್. ನೀನು 2 ಕೋಟಿ 10 ಕೋಟಿ ಕೊಟ್ರೆ ನಾವ್ ಜಮೀನು ನಾವು ಕೊಡಲ್ಲ ಸರ್, ಅಷ್ಟೇ. ನಮ್ ಜಮೀನು ನಮ್ಗೆ ಬಿಟ್ಕೊಡ್ಲಿ ಅಷ್ಟೇ. ನಿಮ್ಗೆ ಏನಂತೀರಿ? ಡಿ.ಕೆ. ಶಿವಕುಮಾರ್ ನಿಮ್ಗೆ ವಾರ್ನ್ ಮಾಡ್ತಾ ಇದಾರೆ, 3 ದಿನ ಇನ್ನು 10 ದಿನದಲ್ಲಿ ಭೂಮಿ ಕೊಡ್ಬೇಕು, ಇಲ್ಲ ಅಂದ್ರೆ ನಾನು ಮುಂದುವರಿತೀನಿ ಅಂತ. ಬರ್ಲಿ ಸರ್ ಹಂಗಂತ ಕೇಳ್ಕೊಂಡು ಬರ್ಲಿ, ನಮ್ಮ ಹತ್ರ ನಮ್ಗೆ ನಮ್ ಭೂಮಿ ಕೊಡಿ ಅಂತ ಅವ್ನು ಬರ್ಲಿ, ಆಮೇಲೆ ನಾವು ಮಾತಾಡ್ತೇವೆ ಸರ್. ಬರ್ಲಿ ಅವ್ನು, ಒಂದ್ಸತಿ ಬರ್ಲಿ ಅಂತೀರಿ? ಬರ್ಲಿ ಸರ್, ಬಂದು ಅವ್ರ ರೈತನ ಹತ್ರ ಅವ್ರು ಏನ್ ಎತ್ತ ಅಂತ ಅವ್ರು ಬಂದು ಮಾತಾಡ್ಲಿ, ಆಮೇಲೆ ನಾವು ಅವ್ರಿಗೆ ಉತ್ತರ ಕೊಡ್ತೀವಿ ಸರ್. ನಿಮ್ದು ಎಷ್ಟು ಜಮೀನಿದೆ? ಏನ್ ಮಾಡ್ತಿದ್ರಿ ಆ ಜಮೀನಲ್ಲಿ? ನಾವು ವ್ಯವಸಾಯ ಮಾಡ್ತೀವಿ ಸರ್, ರಾಗಿ ಹಾಕ್ತಿವಿ, ಸೌತೆಕಾಯಿ ಹಾಕಿದೀವಿ, ಹುಲ್ಲಾಕೊಂಡಿದೀವಿ, ಹಸ್ಕೊಳವೆ, ನಾವು ವ್ಯವಸಾಯ ಮಾಡ್ತಾ ಇದೀವಿ ಸರ್. ಈಗ ಒತ್ತಾಯ ಪೂರ್ವಕವಾಗಿ ಆ ಭೂಮಿನ ಕಿತ್ಕೊಂಡ್ರೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ? ಸಮಸ್ಯೆ ತುಂಬಾ ಸಮಸ್ಯೆ. ನಾವ್ ಎಲ್ಗ ಹೋಗೋಣ ಸರ್? ನಾವು ಇದು ಬಿಟ್ರೆ ನಮ್ಗೇನು ಬೇರೆ ಇದಿಲ್ಲ, ಜೀವನ ಇಲ್ಲ ನಮ್ಗೆ. ಇದೇ ವ್ಯವಸಾಯನ ಮಾಡ್ಬೇಕು ನಾವು, ಇನ್ನೆಲ್ಲಿ ಹೋಗೋಣ ಸರ್? ನಾವು ವ್ಯವಸಾಯ ಬಿಟ್ರೆ ನಾವ್ ಇನ್ನೇನು ಮಾಡಕ್ಕಾಗಲ್ಲ. ನಮ್ಮ ಯಜಮಾನ್ರು ಓದ್ಲಿದೆ ಏನು ಇಲ್ಲ, ನಾವ್ ವ್ಯವಸಾಯ ಬಿಟ್ರೆ ನಾವು ಹೋಗಿ ಕೆಲಸ ಮಾಡಕ್ ಆಯ್ತದೆ ಸರ್ ಆಚೆ ಕಡೆ. ನಾವು ನಮ್ಗೆ ಏನ್ ಕೆಲಸ ಕೊಡ್ತಾರ ಅವರು? ಅದು ವಾಚ್ಮೆನ್ ಕೆಲಸ ಕೊಡ್ತಾರೆ ಅಷ್ಟೇ ನಮ್ಗೆ, ಇನ್ನೇನ್ ಕೆಲಸ ಕೊಡ್ತಾರೆ ಅವರು? ಈಗ ಅದೇ ಚೆನ್ನಾಗಿದೆ ಕೃಷಿಲಿ. ಕೃಷಿ ನಮ್ಗೆ ಆದಷ್ಟು ನಮ್ ಜೀವನಕ್ಕೆ ಆಯ್ತಾ ಸಾಕ್ಬಿಡಿ ಸರ್. ನಾವ್ ಇನ್ನೊಬ್ರು ಕೊಡೋದೇನ್ ಬೇಡ, ನಮ್ ಜೀವನಕ್ಕೆ ನಾವು ಆಧಾರವಾಗಿ ಮಾಡ್ಕೊಂಡೇನು ನಾವು ನೆಮ್ಮದಿಯಿಂದ ಇದ್ದೀವಿ ಅಷ್ಟೇ. ನಾವೇನು ಇನ್ನೊಬ್ರು ಮನೆ ಬಾಕ್ಲಿಗೆ ನೋಯ್ತಾ ಇಲ್ಲ, ನಾವ್ ಗೇಯ್ತೀವಿ, ನಾವು ತಿಂತಾ ಇದೀವಿ, ನಾವು ನೆಮ್ಮದಿಯಿಂದ ಇದ್ದೀವಿ ಸರ್ ಅಷ್ಟೇ. ಅಲ್ಲ ಅವ್ರಿಗೆ ನಿಮ್ಗೆ ಏನ್ ಅನ್ಸ್ತದೆ? ಅದ್ ಹೆಂಗ್ ಮನ್ಸು ಬರುತ್ತೆ ಅವ್ರಿಗೆ? ಅಲ್ಲೆಲ್ಲೋ ಕುತ್ಕೊಂಡು ನೀವು ರೈತರು ಕಷ್ಟ ಬೀಳೋದ ಬಂದ್ ನೋಡೋರು ಅವ್ರಿಗೂ ಗೊತ್ತಾಯ್ತು. ಅವ್ರೆಲ್ಲೋ ಕುತ್ಕೊಂಡು ಏನೋ ಮಾತಾಡ್ತಾರೆ, ಇಲ್ಲಿ ಬಂದು ಅವ್ರು ನಮ್ಮಂಗ್ ಕೆಲಸ ಮಾಡ್ಲಿಕ್ಕೆ ಗೊತ್ತಾಯ್ತ ಸರ್. ಅವ್ರು ಬಂದ್ ನಮಗ್ ಅವ್ರು ಗೈಲಿ ಗೊತ್ತಾಯ್ತದ ಬಿಸ್ಲಲ್ಲಿ, ಅವ್ರು ಬಂದ್ ಕೆಲಸ ಮಾಡಿದ್ರೆ ಅವ್ರ ರೈತರ ಕಷ್ಟ ಏನು ಅಂತ ಅವ್ರಿಗೆ ಗೊತ್ತಾಯ್ತು. ಅವ್ರೆಲ್ಲ ಕುತ್ಕೊಂಡು ಮಾತಾಡ್ಬಿಟ್ರೆ ಅಲ್ಲ ಸರ್, ಇಲ್ಲಿ ಬಂದು ಅವ್ರು ಮಾಡ್ಬೇಕು ನಮ್ ತರ, ನೋಡೋಣ ಅಷ್ಟೇ ಸರ್. ಡಿ.ಕೆ. ಶಿವಕುಮಾರ್ ಅಂತಿದ್ರು ಬಿಡದಿಗೆ ಹೋಗ್ತೀನಿ, 2 ಪೆಟ್ಟು ಹೊಡೆದ್ರು ಅಡ್ಡಿಲ್ಲ ಅಂತ. ಬರ್ಲಿ ಸರ್, ನೋಡೋಣ, ಅವ್ರ ನಾವು ಬರ್ಲಿ ನೋಡೋಣ ಅಷ್ಟೇ. ಬರ್ಲಿ ಅಂತೀರಿ? ಬರ್ಲಿ ಸರ್. ಓಕೆ, ಇದು ರೈತ ಮಹಿಳೆ ಒಬ್ಬರ ಮಾತು. ಇನ್ನೊಬ್ರು ಇದಾರೆ. ಅಮ್ಮ ಏನಂತೀರಿ? ಅಮ್ಮ ಹೇಳಿ ಏನಂತೀರಿ? ನಾವ್ ಕೂಲಿ ಮಾಡೋದು ಉಂಟು, ನಮ್ಗೆ ಏನ್ ಬರ್ತದಪ್ಪ, ನಾವ್ ಏನು ಮಾತಾಡಕಲ್ಲ. ಏನೋ ಕಿತ್ಕೊಳ್ಳೋದಾದ್ರು ಕಿತ್ಕೊಳ್ಳಿ, ಅವ್ರು ಏನ್ ಕಿತ್ಕೋತಾರೋ. ನಮ್ ಮಾತ್ರ ಭೂಮಿ ಮಾತ್ರ ಬಿಡಲ್ಲ. ನಾವ್ ಕೂಲಿ ಮಾಡ್ಕೊಂಡ್ ತಿನ್ನೋರು, ಎಲ್ಗ ಹೋಗೋಣಪ್ಪ ಅಷ್ಟೇ. ಕೊಡ್ಲೇಬೇಕು ಅಂತ ಹಠಕ್ ಬಿದ್ದಿಯಾರಲ್ಲ? ನಾವ್ ಕೊಡಲ್ಲ.
ನಾವು ಕೊಡಲ್ಲ ಕಣ್ರಿ ಸರ್. ನಾವು ಕೂಲಿ ಮಾಡ್ಬೇಕು, ನಮ್ ಜೀವನ ಏನ್ ಬರ್ತದೆ. ಮಕ್ಳು ಮರಿ ಏನ್ತ್ರೆ ಸಾಕಾನೆ, ಕೂಲಿ ಮಾಡ್ಕೊಂಡ್ ತಿನ್ನೋರು. ದುಡ್ಡು ಕೊಡ್ತೀವಿ ಅಂತೀರ? ಏನ್ ದುಡ್ಡು ಬೇಡ ನಮ್ಗೆ, ಯಾವ ದುಡ್ಡು ತಕೊಳಕ್ಕೆ, ಹೊಲ ಯಾವ ಮನೆ ಅವೇ ಹೊಲ ಅವೇ ತಕೊಳಕ್ಕೆ ನಾವು ಕೂಲಿ ಮಾಡ್ಕೊಂಡ್ ತಿನ್ನೋರು. ಯಾವ ದುಡ್ಡು ಹೊಲನೂ ಇಲ್ಲ, ಮನೇನೂ ಇಲ್ಲ, ಏನಿಲ್ಲ, ಕೂಲಿ ಮಾಡ್ಕೊಂಡು ಶಿವ ಅಂತ ಇದ್ದೀವಿ ಅಷ್ಟೇ. ಅಷ್ಟೇ ಸರ್. ಈಗ ಅವ್ರೇನಾದ್ರು ಈ ಭೂಮಿನ ಒತ್ತಾಯಪೂರ್ವಕ ಕಿತ್ಕೊಂಡ್ರೆ ಎಷ್ಟು ಸಮಸ್ಯೆ ಆಗತ್ತೆ ನಿಮಗೆ? ನಾವ್ ಎಲ್ಲೋಗಿ ಸಾಯ್ಬೇಕು. ನಾವು ಏನು ಬೇಡ, ನಾವು ಕೊಡೋದಿಲ್ಲ, ನಮ್ ಮುಟ್ಟೋದಿಲ್ಲ. ಅವಯ್ಯ ಬಂದು ಇಲ್ಲಿ ಕೇಳಿ, ನಾವು ಕೊಡಲ್ಲ. ಸರ್ ಎಲ್ಲಿ ಕಳಿಸ್ತಿದ್ರಿ ಸೌತೆಕಾಯಿ ಎಲ್ಲ? ಬಲಸಂಕ್ರಿ ಬನಶಂಕರಿ ಕಳಿಸ್ತಾ ಇದ್ದಾರೆ. ಹೆಂಗೆ ಯಾರೋ ಹೇಳ್ತಾ ಇದ್ರು ಇಲ್ಲಿ ತರಕಾರಿ ಎಲ್ಲ ತಗೊಂಡು ಹೋಗಲ್ಲ ಹಂಗೆ ಹಿಂಗೆ ಅಂತ. ಯಾರು ಇವಾಗ ತರಕಾರಿ ತಗೋಗ್ದಿರ ತರಕಾರಿ ತಿಂದೋದ್ಮೇಲೆ ಏನ್ ತಗೊಂಡ್ ಹೋಗ್ಬೇಕು ನಾವು? ಇಷ್ಟೆಲ್ಲ ಕಷ್ಟಪಟ್ಟು ನಾವು ಬೆಳಿಬೇಕಾ? ಇಷ್ಟೆಲ್ಲ ಕಷ್ಟಪಟ್ಟು ನಾವು ಬೆಳೆದಿ ಬಲಸಂಗ್ರಿಗೆ ಹಾಕಿ ನಾವು ಇಲ್ಲಿ ಲಗೇಜ್ ಕೊಟ್ಟು ನಾವು ಬಾಡಿಗೆ ಕಟ್ಟಿ ಎಲ್ಲ ಮಾಡೋದಕ್ಕೆ ಏನಕ್ಕೋಸ್ಕರ ತಗೋತಾರೆ? ನಾವು ಇಲ್ಲಿ ಕಷ್ಟ ಬಿದ್ದು ಬೆಳೆದಿ ತಗೊಂಡು ಅಲ್ಲಿ ಕೊಟ್ಟರೆ ಅವ್ರಿಗೂ ಅಲ್ಲ ಇದಾಗೋದು. ಯಾಕೆ ಆತರ ಬೆಳೆದ್ರೆ ತಾನೇ ಅವರು ಅಲ್ಲಿ ತಿನ್ನೋದು. ಅಲ್ಲ, ಯಾಕೆ ಆತರ ಮಾತುಗಳು ಬರ್ತಿದೆ ಅಂತ ನಿಮ್ಗೆ ಅನಿಸ್ತಿದೆ? ಏದಕ್ಕೆ ಅಂದ್ರೆ ಈಗ ಈ ತರಕಾರಿ ಹಂಗಾಗಿದೆ ಹಿಂಗಾಗಿದೆ ಅಂತ ಏನು ಬೇಕಂತ ಕ್ರಿಯೇಟ್ ಮಾಡ್ತೀರ ಅನ್ಸುತ್ತೆ ಹೆಂಗೆ? ಇಲ್ಲ, ಇವಾಗ ನಾವು ಒಂದ್ ಸ್ವಲ್ಪ ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವು ತರಕಾರಿನೂ ಬೆಳಿಬೇಕು, ಇನ್ನೊಂದು ಮಾಡ್ಬೇಕು. ಈಗ ಇನ್ನೊಬ್ರು ತಲೆ ಮೇಲೆ ಹೊಡೆದು ನಾವು ಜೀವನ ಮಾಡೋಕ್ಕಾಗಲ್ಲ. ನಮ್ಮ ಭೂಮಿ ಇರೋದನ್ನ ಗೇದಿ ನಾವು ತಿನ್ಬೇಕು. ಈಗ ಏನೋ ಇರುವಾಗ ಯಾವನೋ ಒಂದು 10 ರೂಪಾಯಿ ಕೊಡ್ತಾನೆ, ಇವತ್ತು ಅವನಿಂದ ನಾವು ಹೋಯ್ತೀವಿ, ನಾಳಿಗೂ ಕೊಡ್ತಾನ? ನಾಳೆ ಕೊಡಲ್ಲ. ಇವತ್ತನ ನಾವನ್ನ ಇಲ್ಲಿ ಒಂದು 6 ತಿಂಗಳು ಸಂಪಾದನೆ ಗೇದಿಗೆ ಒಂಚೂರು ಸಂಪಾದನೆ ಮಾಡ್ಕೊಂಡ್ರೆ ನಾವು 10 ಜನ ಬರ್ಲಿ 100 ಜನ ಬರ್ಲಿ ನಾವು ಊಟಕ್ಕೆ ಹಾಕ್ತಿವಿ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ನೋಡಿದ್ರಲ್ಲ ಗೊತ್ತಿಲ್ಲ, ನನಗಂತೂ ಕಣ್ಣಿಗೆಲ್ಲ ಹಚ್ಚ ಹಸಿರ ಕಾಣಿಸ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ? ಇಂಥ ಭೂಮಿನೇ ಬರಡು ಭೂಮಿ, ಕೃಷಿಗೆ ಯೋಗ್ಯವಲ್ಲದ ಭೂಮಿ? ಈಗ ಬರಡು ಭೂಮಿ ಅಂತ ಅವನಲ್ವೇ, ಅವನು ನಿಜವಾಗ್ಲೂ ಅವನು ಒಬ್ಬ ರೈತನ ಮಗ ಆಗಿ ಅವನು ನಾನು ರೈತನ ಮಗ ಅಂತ ಅವ್ನು ತಿಳ್ಕೊಂಡಿದ್ರೆ ಅವನು ಈ ಭೂಮಿ ತಾಯಿ ಮೇಲೆ ಬರ್ಲಿ. ಅವನು ಈ ಭೂಮಿ ತಾಯಿ ಮೇಲೆ ಬಂದು ನೋಡಿದಾಗ ಅವನಿಗೂ ನಾನು ರೈತ ಅನ್ನೋದು ಅವನಿಗೂ ಗೊತ್ತಾಯ್ತದೆ. ಇಲ್ಲ, ಅವ್ನು ರೈತ ಅಲ್ಲ, ಅವನು ರೈತ ಬೆಳೆದಿರೋದು ಅವ್ನು ತಿನ್ನಲ್ಲ. ಯಾವನ ಏನೋ ಬೆಳೆದಿರೋದು ತಿನ್ಬೋದು ಅಷ್ಟೇ. ಆದ್ರೆ ಬರ್ತದೆ ಬೇರೆ ಹೇಳಕ್ಕೆ, ಆದ್ರೆ ಆ ರೀತಿ ನಾವು ಹೇಳ್ಬಾರ್ದು. ನಾವು ಅನ್ನ ತಿನ್ನೋರು, ಆ ರೀತಿ ನಾವು ಹೇಳಕ್ ಹೋಗ್ಬಾರ್ದು. ಈಗ ಏನ್ ಅನ್ಸುತ್ತೆ ನಿಮ್ಗೆ ಅಷ್ಟು ಒತ್ತಾಯ ಪೂರ್ವಕವಾಗಿ ಕೊಡ್ಲೇಬೇಕು ಅನ್ನೋ ಹಠ? ಅಲ್ಲ, ಅದ್ರ ಹಿಂದೆ ಏನಿರ್ಬೋದು ಅನ್ಸುತ್ತೆ ನಿಮ್ಗೆ? ಅಷ್ಟು ಹಠ ಮಾಡ್ತಿದ್ದಾರೆ, ತಗೊಳ್ಬೇಕು, ಕಿತ್ಕೋಬೇಕು ಅಂತ. 9,600 ಎಕರೆ ಏನೋ ಒಂದು ರಿಲ್ಯಾಕ್ಷನ್ ಮಾಡ್ಬೇಕು ಅಷ್ಟೇನೆ. ಯಾವ್ದೋ ನಮ್ಮಿಂದ ಕಿತ್ಕೊಂಡು ಅವನೇನೋ ರಿಲ್ಯಾಕ್ಷನ್ ಮಾಡ್ಬೇಕು ಅಷ್ಟೇನೆ. ಈಗ ನಮ್ಗೇನೋ ಲಾಭ ಇದೆಯಾ ಅದ್ರಲ್ಲಿ? ಇವತ್ತೇನೋ 1 ಕೋಟಿ ಕೊಡ್ತಾನೆ, 1 ತಿಂಗಳಿಗೆ ಆಗೋಯ್ತದೆ. ಇವತ್ತು ಒಡವೆ ಅಂತೆ ಅದಂತೆ ಆ ಸಾಮಾನು ಈ ಸಾಮಾನು ತಗೋತಾರೆ. ನಾಳೆ ದಿನ ಏನ್ ಮಾಡಕ್ಕ? ಇನ್ನು ಬರೋ ತಿಂಗಳು ಏನ್ ಮಾಡೋದು? ಇವನ ಹತ್ರ ಹೋಗಿ ಕೇಳಿದ್ರೆ ಕೊಡ್ತಾನ ಇವನು? ಇವತ್ತು ಎಲ್ಲೋ ಕೂತ್ಕೊಂಡು ಏನೋ ಹೇಳ್ತಾನೆ, ಬರ್ಲಿ ಇಲ್ಲಿಗೆ, ಇದೇ ರೈತರ ಹತ್ರ ಕೂತ್ಕೊಂಡು ಸಭೆ ಮಾಡ್ಲಿ, ಇದೇ ರೈತರ ಕೂತ್ಕೊಂಡು ಇವ್ನು ಸಭೆ ಮಾಡ್ಲಿ. ಅವಾಗ ಅವನಿಗೂ ಏನು ಅಂತ ಗೊತ್ತಾಯ್ತದೆ. ಇವ್ನು ಎಲ್ಲೋ ಕೂತ್ಕೊಬಿಟ್ಟು ಯಾವ್ದೋ ಒಂದು ತೋಟದಲ್ಲಿ ರೈತಲ್ಲಿ ಕೂತ್ಕೊಬಿಟ್ಟು ಮಾಡ್ಬಿಟ್ರೆ ಏನು ಬರಲ್ತ ಅಲ್ಲಿ. ಅದೇ ಸಮಸ್ಯೆ ಬಂದು ರೈತರ ಹತ್ರ ಮಾತಾಡ್ಲಿ. ಅಲ್ಲ, 80% ರೈತರು ಒಪ್ಪಿಗೆ ಕೊಟ್ಟಿದ್ದಾರೆ ಅಂತೀರ? ಯಾವನೋ ಕೊಟ್ಟವನೇ, ಯಾರೋ ಕಸ ತಿನ್ನೋ ಮಕ್ಳು ಕೊಟ್ಟವ್ರೆ, ನಾವೇನೋ ಕೊಟ್ಟಿದೀವಾ? ಬರ್ಲಿ ಕೇಳಿ. ಇವಾಗ ನಾವು ಕೊಟ್ಟಿದೀವಲ್ವಾ, ಬರ್ಲಿ ಅವನು. ಇಂಥವ್ರು ಕೊಟ್ಟವ್ರೆ ಅಂತ ಬೇಕಾದ್ರೆ ಅವ್ನ ಮಾಹಿತಿ ಕೊಡ್ಲಿ ಅವನು. ಇಲ್ಲ ಬರ್ಲಿ, ಇವಾಗ ಊರೂರಿಗೆ ಸಭೆ ಬರ್ಲಿ ಅವರು. ಇವಾಗ ಒಂದು ಎಲೆಕ್ಷನ್ ಬಂದ್ರೆ ಎಲ್ಲಿ ಯಾವ ಪಿಟ್ಗುಂಡಿ ನಿಂತಿರೋನು ಕಾಲಿಗೆ ಬೀಳ್ತಾರೆ. ಆದ್ರೆ ಇದ್ರಲ್ಲಿ ಬಂದು ಬೀಳ್ಲಿ ಬಿಡು. ಇಲ್ಲ, ರೈತರ ಹತ್ರ ಕೂತ್ಕೊಂಡು ಈ ತರ ಸಮಸ್ಯೆ ಇದೆ, ಈ ತರ ಇನ್ ಮಾಡ್ಬೇಕು ಅನ್ನೋದೇನ ಅವ್ರು ಮಾಡಿದಾರ? ಎಲ್ಲೋ ಕೂತ್ಕೊಂಡು ನಮ್ದ ಜೀವ ತಿನ್ಬಿಟ್ರೆ ಏನ್ ಮಾಡ್ಬೇಕಲ್ಲಿ? ಇವ್ನು ಇವತ್ತೇನೋ 1 ಕೋಟಿ ಕೊಡ್ತಾನಪ್ಪ, ಬರೋ ತಿಂಗಳಿಗೆ ಆಗೋಯ್ತದೆ, ನೆಕ್ಸ್ಟ್ ತಿಂಗಳಿಗೆ ಬೇಕು ಅಂತ ಹೋದ್ರೆ ಕೊಟ್ಟಾರೆ? ಯಾರು ಕೊಡಲ್ರು. ನೀವು ಈಗ ಭೂಮಿ ಕೊಡಕ್ ರೆಡಿ ಇಲ್ಲ? ನಾವು ಭೂಮಿ ಕೊಡಕ್ ರೆಡಿ ಇಲ್ಲ. ಬೇಕಾದ್ರೆ ಇನ್ನ 6 ತಿಂಗಳು ಬಿಟ್ಕೊಂಡ್ ಬಂದ್ರೆ ಇನ್ನ 100 ಜನ ಬರ್ಲಿ ಅವನಂತವ್ರು. ನಾವು 1 ತಿಂಗಳು ಊಟಕ್ಕೆ ಹಾಕ್ತಿವಿ, 1 ವರ್ಷ ಪೂರ್ತಿ ಊಟಕ್ಕೆ ಹಾಕ್ತಿವಿ ನಾವು. ಅವ್ನ ಹಾಕಕ್ಕಾಯ್ತದ? ಹಾಕಕ್ಕಾಗಲ್ಲ. ಅದು ರೈತನಿಗೆ ಗೊತ್ತು ಏನ್ ಕಷ್ಟ ಅನ್ನೋದು, ರೈತನಿಗೆ ಗೊತ್ತು. ಅವ್ರು ಇನ್ನೊಬ್ರು ತಲೆ ಹೊಡೆಯೋರು ನಮಗೆ ಗೊತ್ತಿಲ್ಲ. ಅವ್ನು ಏನ್ ಅದೇ ಇನ್ನೊಬ್ರು ತಲೆ ಹೊಡ್ಕೊಂಡು ಹೋಯ್ತಾರ ಅಷ್ಟೇ. ಇಲ್ಲಿ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಚಾರ ಅದೇ. ಅಂದ್ರೆ ಈಗ ಪರಿಹಾರದ ಮಾತನಾಡ್ತಾ ಇದಾರಲ್ಲ, ಈಗ 1-2 ಕೋಟಿ ಪರಿಹಾರ ಕೊಟ್ರು ಅಂತ ಇಟ್ಕೊಳ್ಳಿ. ಮನೇಲಿ 5-6 ಜನ ಇರ್ತಾರೆ. ಆ 2 ಕೋಟಿ 2 ವರ್ಷಕ್ಕೆ ಕರ್ಗ್ ಹೋಗಿಬಿಡುತ್ತೆ. ಆಮೇಲೆ ಏನು ಜೀವನಕ್ಕೆ ಆಧಾರ ಏನು? ಇದೇ ರೈತರು ಪ್ರಶ್ನೆ ಮಾಡ್ತಿರೋದು. ನಮ್ಗೆ ಎಲ್ಲಿ ಕೆಲಸ ಕೊಡ್ತೀರಿ? ನಾವು ಇಲ್ಲಿ ಕೃಷಿ ಭೂಮಿಲಾದ್ರೂ ನಾವು ಕೆಲಸ ಮಾಡ್ತಾ ಇದ್ವಿ, ಬದುಕನ್ನ ಸಾಗಿಸ್ತಾ ಇದ್ವಿ. ಈಗ ಪರಿಹಾರ ಕೊಟ್ಟು ಬಿಟ್ರೆ ಮುಗ್ದು ಹೋಗ್ಬಿಡುತ್ತಾ? ಇದು ರೈತರ ಪ್ರಶ್ನೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಇನ್ನೊಂದಷ್ಟು ಜನ ಇದ್ದಾರೆ, ಇಲ್ಲಿ ಮಾತಾಡ್ಸೋಣ. ಏನಂತೀರಿ? ಯುತ್ಸಿದಿರಿ, ನೀವೇನ್ ಮಾಡ್ತಾ ಇದ್ದೀರಿ? ನಾವು ಒಂದು ಪ್ರೈವೇಟ್ ಕಂಪ್ನಿಗೆ ಹೋಗ್ತಾ ಇದ್ದೀವಿ ಜಾಬ್ಗೆ. ಬರುತ್ತೆ ಒಂದು 30-35 ಜೀವನಕ್ಕೆ ಆಗುತ್ತೆ. ಬಟ್ ಅವ್ರು ಕೊಡುವಂಥದ್ದು ನಮಗೆ, ನಾನು ಅವಾಗ ಕೆಲಸನ ನಿಲ್ಲಿಸ್ಬಿಟ್ಟು ಒಂದು ಕಾರಿಗೆ ತಗೊಂಡು ಸೋಕಿ ಮಾಡಿ ಕರಗಿಸೋದು. ಇವಾಗ ಎಲ್ಲಾರ್ದು ಅದೇ ಅಂದರೆ ಒಂದು 4 ಜನ ಅಣ್ಣ ತಮ್ಮದಿರು ಇರ್ತಾರೆ. ಅವ್ರು ಕೊಡೋದು 2 ಕೋಟಿ, 4 ಜನ ಅಣ್ಣ ತಮ್ಮದಿರು ಎಷ್ಟು ಜನ ಅಂತ ಹಂಚ್ಕೊಳಕ್ಕಾಗುತ್ತೆ? ಎಷ್ಟಂತ ಹಂಚ್ಕೊಳಕ್ಕಾಗುತ್ತೆ? ಖಾಲಿ ಮಾಡಿ 1 ವರ್ಷದಲ್ಲಿ ಖಾಲಿ ಮಾಡಿ ಬಿಸಾಕ್ತಾರೆ. ಅದೇ ಭೂಮಿ ಇದ್ರೆ ಅದ್ರಲ್ಲಿ ಏನೇನು ಬೆಳವಣಿಗೆ ಮಾಡ್ಕೋಬೇಕು, ಅವರು ಜೀವನಕ್ಕೆ ಏನು ಮುಂದೆ ಏನು ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ತಾರೆ.
ನಿಮ್ಗೆ ಏನ್ ಅನ್ಸುತ್ತೆ, ಯಾಕೆ ಇಷ್ಟು ಹಠಕ್ ಬಿದ್ದಿದ್ದಾರೆ? ರೈತರು ಬೇಡ ಅಂತ ಹೇಳಷ್ಟು ಪ್ರತಿಭಟನೆ ಮಾಡಿ ವಿರೋಧ ವ್ಯಕ್ತಪಡಿಸಿದ್ರು, ಬಾಯಿಗೆ ಬಂದ ಸ್ಟೇಟ್ಮೆಂಟು 80% ಒಪ್ಪಿದ್ದಾರೆ ಅನ್ನೋ ಮಾತು, ಏನಕ್ಕೆ ಇಷ್ಟು ಹಠಕ್ ಬಿದ್ದಿದ್ದಾರೆ ಅನ್ಸುತ್ತೆ? ಅದು ರಿಯಲ್ ಎಸ್ಟೇಟ್ ದಂಧೆ ಸರ್. ರಿಯಲ್ ಎಸ್ಟೇಟ್ ದಂಧೆ ಇಲ್ಲಿ ತುಂಬಾನೇ ಗೋಮಾಳ ಇದೆ. ರೈತರದ್ದು ಇದೆ ಗೋಮಾಳ. ಅವ್ರಿಗೆ ಪತ್ರ ಅದೆಲ್ಲ ಬೇಕಾದ್ರೆ ಸ್ಟಾಪ್ ಮಾಡಿ ಅದ್ರಲ್ಲಿ ಏನು ಇದ್ ಮಾಡ್ಕೋಬೇಕು ಅದನ್ನೆಲ್ಲ ಗೋಮಾಳ ಎಲ್ಲ ಈಗ ಲೆಕ್ಕಾಚಾರವಾಗಿ ತೋರಿಸ್ತಾ ಇಲ್ಲ. ಸುಮಾರು ಒಂದು 3600 ಚಿಲ್ಲರೆ ಏನೋ ಗೋಮಾಳ ಇದೆ ಅಂತ ನಾನು ಕೇಳ್ಪಟ್ಟಿದ್ದೆ. ಬಟ್ ಇವಾಗ ಅವರು ತೋರಿಸ್ತಾ ಇರೋದು 700 ಎಕರೆ ಅಷ್ಟೇನೆ. ಹಾಗಾಗಿ ಸುಮ್ಮನೆ ಹೂಹಾಪೋಹಲ ಎಬ್ಬಿಸ್ಕೊಂಡು ಇವರು ಅವ್ರವರೇ ಒಂದು ಮೀಟಿಂಗ್ ಮಾಡ್ಕೊಂಡು ಮತ್ತೆ ಅವ್ರು ಹೇಳ್ತಾರೆ ಯಾರೋ ಇಲ್ಲಿ ರೈತರ ಇಲ್ಲ ಅಂತ. ನೀವೇ ನೋಡಿದ್ರಿ ರೈತರು ಇದಾರ ಇಲ್ವೋ ಅಂತ. ಭೂಮಿ ಕೊಡಲ್ಲ. ಹಾಗೆ ಇನ್ನೊಂದಷ್ಟು ಜನ ಇದ್ದಾರೆ. ಮೇಡಮ್, ಏನ್ ಹೇಳ್ತೀರಿ? DK ಶಿವಕುಮಾರ್ ಅವ್ರ ಮಾತು ಕೇಳಿಸ್ಕೊತಾನೆ ಇದ್ರಿ, ನಮಗೆ ಸಿಟ್ಟು ಬರ್ತಿದೆ, ನಿಮ್ಗಂತೂ ಸಿಟ್ಟು ಬಂದಿರ್ಬೋದು. ಸಿಟ್ಟು ಬಂದಿದೆ ಆಲ್ರೆಡಿ. ಸಿಟ್ಟು ಬಂದಿಲ್ಲ ಅಂತಲ್ಲ, ಅವ್ರು ರೈತರನ್ನ ಕೆಣಕ್ತಾ ಇದಾರೆ ಅಷ್ಟೇನೆ ಸರ್. ಅವ್ರು ಹೇಳ್ತಾರಲ್ಲ ರೈತರೇ ಎಲ್ಲ ಅಂತ ಅನ್ಬಿಟ್ಟು, ನಾವ್ DK ಶಿವಕುಮಾರ್ ಅವರೇ ಹೇಳ್ತಾವ್ರೆ ಇಷ್ಟೊಂದು ನೀವು ಹಾಲಾಗ್ತೀರ ಹೈನುಗಾರಿಕೆ ಇಷ್ಟು ಮುಂದುವರೆದವ್ರೆ ಅಂತ. ನಾವು ಹಸು ಹಾಲಾಗ್ತಾ ಇದೀವ, ಕತ್ತೆ ಹಾಲಾಗ್ತಾ ಇದೀವ ಸರ್? ನೀವೇ ಹೇಳ್ಬೇಕು. ಇಲ್ಲ ನಾವು ಕತ್ತೆಯಲ್ಲಿ ಏನಾದ್ರು ಹಾಕ್ಬಿಟ್ಟು ಇಷ್ಟೊಂದು ಮುಂದೆ ಬರ್ತಾ ಇದೀವ ಏನು ಅನ್ನೋದು. ಇವಾಗ ಅವ್ರನ್ನ ಅಧಿಕಾರಿಗಳೇ ಇಲ್ಲ ಅಂದ್ರೆ ಸುಮ್ಮನಿದ್ ಬಿಡ್ತಾರ? ನಮ್ಮ ರೈತರೇ ಅಲ್ಲ ಅಂತಾರಲ್ಲ ಅವರು. ಅವ್ರ ಅಧಿಕಾರನೇ ಇಲ್ಲ ಅವ್ರಿಗೆ ಅಂತಂದ್ರೆ ಅವ್ರು ಸುಮ್ಮನಿದ್ ಬಿಡ್ತಾರ? ನಮ್ಮ ಭೂಮಿಗೆ ಇಷ್ಟು ಬೆಲೆ ಕೊಡ್ತೀನಿ ಅಂತ ಹೇಳ್ತಾ ಇದಾರಲ್ವಾ ಅವರು. ಅವ್ರ ಅಧಿಕಾರಕ್ಕೂ ನಾವು ಇಷ್ಟು ಬೆಲೆ ಅಂತ ಕಟ್ಕೊಡ್ತೀವಿ, ಬಿಟ್ಕೊಡ್ಲಿ ಬಿಡಿ ಅವರು. ಅವ್ರ ಅಧಿಕಾರನೇ ಬಿಟ್ಕೊಡ್ಲಿ ನೋಡೋಣ. ನಾವ್ ಅವ್ರು ಏನೇ ಮಾಡಿದ್ರು ನಾವು ಭೂಮಿ ಬಿಡಲ್ಲ ಅಂತಾನೆ ಹೇಳ್ತಾ ಇದೀವಿ ಸರ್. ಇನ್ನ ಎಷ್ಟೇ ಹೋರಾಟ ಆದ್ರೂ ನಾವು ಮಾಡೇ ಮಾಡ್ತೀವಿ, ಇನ್ನ ಮುಂದುವರ್ಸ್ತೀವಿ. ಅವ್ರೇನ್ ಅನ್ಕೊಂಡಿದ್ದಾರೆ, ದುಡ್ಡು ತೋರ್ಸಿದ್ರೆ ಜನ ಏನೋ ಆಸೆ ಬಿದ್ದಿ ಬಿಟ್ಬಿಡ್ತಾರೆ ಅನ್ಕೊಂಡವ್ರೆ. ಆದ್ರೆ ನಾವು ದುಡ್ಡೆಲ್ಲ ಕೇಳ್ತಾ ಇರೋದು, ನಮ್ಮ ಭೂಮಿ ನಮಗೆ ಕೊಡಿ ಅಂತ ಕೇಳ್ತಾ ಇದೀವಿ, ಅಷ್ಟೇ ನಾವು ಕೇಳ್ತಾ ಇರೋದು. ಅವ್ರು ಹೇಳ್ತಾರೆ ಎಕರೆಗೆ ಇಷ್ಟು ಕೋಟಿ ಕೊಡ್ತೀವಿ. ಅದಕ್ಕೆ ನಾವು ಒಂದು ಮಾತು ಹೇಳ್ತಾ ಇದ್ರು, ಬಿಡದಿ ಜನ ನೋಡಿರಬಾರ್ದು ದುಡ್ಡು, ಅಷ್ಟು ದುಡ್ಡು ಕೊಟ್ಟು ಬಿಡ್ತೀನಿ ಅಂತ ಹೇಳಿ. ಸರ್ ಅವರು ಎಜುಕೇಶನ್ ಬಗ್ಗೆ ಹೇಳ್ತಿದ್ರಲ್ವಾ. ಇವಾಗ ನಾವು ಭೂಮಿಲಿ ಮಾಮೂಲಿ ಹಸುನ್ ಸಾಕಿನೇ ನಾವು ಜೀವನ ಮಾಡ್ತಾ ಇರೋದು. ನಮ್ಮ ಮಗಳನ್ನ ಒಂದ್ ವರ್ಷಕ್ಕೆ 2 ಲಕ್ಷ ಆಗ್ಲಿ 3 ಲಕ್ಷ ಆಗ್ಲಿ ಕಟ್ಟಿ ನಾವು ಓದಿಸ್ತಾ ಇದೀವಿ. ಎಜುಕೇಶನ್ ಬಗ್ಗೆ ಅವ್ರು ಹೇಳ್ತಾರೆ, ಎಜುಕೇಶನ್ ಬಗ್ಗೆ ಹೇಳುವಂಥದ್ದು ಏನಿಲ್ಲ. ಅವರು ಫ್ರೀ ಮಾಡಿದಾರಲ್ವಾ, ಫ್ರೀದ ಬೇರೆ ಏನಕ್ಕಾದ್ರೂ ಉಪಯೋಗಿಸಿದಾರ ಸರ್? ಫ್ರೀ ಬಸ್ ಅವಕಲಿಯ ಏನಕ್ಕೆ ಮಾಡ್ಬೇಕಾಗಿತ್ತು? ಅವರು 2-2 ಸಾವಿರ ಏನು ಕೊಡ್ಬೇಕಾಗಿತ್ತು? ಅದನ್ನೆಲ್ಲ ಬಿಟ್ಟು ಬಡವರು ಎಷ್ಟೊಂದ್ ಜನ ಇದಾರೆ ಸರ್. ಬಡವರು ಅವ್ರನ್ನ ಬಂದ್ ನೋಡ್ಲಿ ಬಿಡಿ, ಅವರು ಬಂದ್ ನೋಡಿ ಮುಂದೆ ಏನಾದ್ರು ಮಾಡ್ಲಿ. ಇವ್ರು ಇಷ್ಟೊಂದು ಹಠ ಮಾಡ್ತಾ ಇದ್ದೀರಲ್ಲ, ಅವರು ಅದೇ ತರ ಅಧಿಕಾರ ಕೊಡ್ರಿ ಅಂತ ಕೊಟ್ಬಿಡ್ತಾರ ನಮ್ಗೆ? ನಾವು 10 ಕೋಟಿ ಕೊಡ್ತೀವಿ, ಅವ್ರ ಅಧಿಕಾರ ಬಿಡಿ ಸರ್ ನೋಡೋಣ. ನಾನು ಬೆಳಿಗ್ಗೆ 8 ಗಂಟೆಯಿಂದ ರೈತರನ್ನು ಮಾತಾಡ್ತಿದ್ದೀನಿ, ಯಾರು ನೋಡಿದ್ರು ಭೂಮಿ ಕೊಡಲ್ಲ ಅಂತಿದ್ದೀರಿ. ಬಟ್ ಅವ್ರು ಹೇಳ್ತಾರೆ 80% ಜನ ಒಪ್ಪಿಗೆ ಕೊಟ್ಟರು. ಎಲ್ಲಿದಾರೆ ನಂಗೆ ಕಾಣಿಸ್ತಿಲ್ಲ ನಿಮ್ಮೂರಲ್ಲಿ. ಸರ್ 80% ಜನ ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದಾರೆ. ಬರೀ 20% ಜನ ಭೂಮಿ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ. ಇವತ್ತು ಯಾರ್ಯಾರು ಹೋಗಿ ನನ್ಗೆ ಅಕ್ವೇರ್ ಮಾಡಿ ಅಂತ ಹೇಳ್ತಾ ಇದಾರೆ ನೋಡಿ ಸರ್. ಅವತ್ತೊಂದ್ ದಿನ ಅವರೇ ಹೋಗಿ ಕುಮಾರಸ್ವಾಮಿ ಅವ್ರ ಹತ್ರ ನಮ್ಗೆ ಅಕ್ವೇರೇಷನ್ ಬೇಡ ನಿಲ್ಸಿ ಅಂತ ಹೇಳಿದ್ರು. ಇಷ್ಟೊಂದು ಹೋರಾಟ ಮಾಡಿದಾರ? ಮಾಡಿಲ್ಲ. 1 ಸಾರಿ 2 ಸಾರಿ ಮಾಡಿರ್ಬೋದು ಅಷ್ಟೇನೆ. ಅದನ್ನ ಬಿಟ್ರೆ ಬೇರೆ ಯಾವ್ದೇ ತರ ಮಾಡಿಲ್ಲ. ನಾವ್ ಇಷ್ಟು ವರ್ಷದಿಂದ ನಡೆಸ್ತಾ ಇದೀವಲ್ಲ, ಅವ್ರ ಏನಾರು ಬಂದಿ ಆ ಸರ್ಕಲ್ ಅಲ್ಲಿ ಬಂದು ನಿಂತ್ಕೊಂಡು ನೋಡಿದಾರ ಸರ್? ನೋಡಿಲ್ಲ. ಮತ್ತೆ ಎಲ್ಲೋ ಕುತ್ಕೊಂಡು ಎಂತ ಮಾತಾಡ್ತಾರೆ? ಬಂದ್ ಮಾತಾಡ್ಲಿ ಬಿಡಿ, ಫೇಸ್ ಟು ಫೇಸ್ ಮಾತಾಡೋಣ ನಾವು. ಈಗ ಒತ್ತಾಯ ಪೂರ್ವಕವಾಗಿ ಭೂಮಿನ ಕಿತ್ಕೊಳ್ತೀನಿ ಅಂತಾನೆ ಬಂದ್ರೆ ನಿಮ್ ನಿಲುವೇನು? ಕೊಡಲ್ಲ ಸರ್. ಅವ್ರು ಏನೇ ಮಾಡಿದ್ರು ಇವಾಗ ಅವ್ರ ಅಧಿಕಾರನೇ ಅವ್ರು ಬಿಟ್ಕೊಡಲ್ಲ ಆದ್ಮೇಲೆ ನಮ್ಮ ಭೂಮಿ ನಾವೇ ಬಿಟ್ಕೊಡೋಣ? ಕೊಡಲ್ಲ ನಾವು. ಅವ್ರು ಎಷ್ಟೇ ಮಾಡಿದ್ರು ನಾವಂತೂ ನಮ್ಮ ಭೂಮಿ ಕೊಡಲ್ಲ. ಅವ್ರು 1 ಕೋಟಿ ಅಲ್ಲ ಸರ್, 10 ಕೋಟಿ ಕೊಡ್ತೀವಿ ಸರ್. 10 ಕೋಟಿ ಅವ್ರು ಕೊಡ್ಬೋದು. ಇವಾಗ ಅವ್ರು ಹೇಳ್ದಂಗೆ ನಾವು ಎಷ್ಟೇ ಇದ್ರು ದುಡ್ಡನ್ನ ಉಪಯೋಗಿಸ್ಕೋತೀವಿ. ಅದೇ ನಮ್ಮ ಭೂಮಿ ಇತ್ತು ಅಂತ ಅಂದ್ರೆ ಆಯ್ತು, ಆಗುತ್ತಾ? ನಮ್ಮ ಭೂಮಿನ ಯಾವತ್ತಾಗ್ಲಿ ನಮ್ಮ ಮಕ್ಳು ನಮ್ಮ ಮೊಮ್ಮಕ್ಳಿಗೆ ಅಂತ ಕೊಡ್ಬೋದು. ಇವಾಗ ನಾವೇದ್ರು ಸರ್ ನಮ್ಮ ಮಕ್ಳು ಮದುವೆ ಬಂದಾಗ ಒಂದು 10 ಗುಂಟೆ ಮಾರ್ಕೋತೀವಿ, ಮಿಕ್ಕದ್ ಮಾಡಿಕೋತೀವಿ. ಇವಾಗ ಎಲ್ಲ ತಿನ್ಕೊಬಿಟ್ರೆ ನಾವೇನ್ ಮಾಡೋಣ? ಅವ್ರು ದುಡ್ಡು ಕೊಡ್ತಾರೆ ಅನ್ನೋ ಗ್ಯಾರಂಟಿ ಆದ್ರೂ ಏನಿದೆ ಸರ್ ನಮ್ಗೆ? ಏನ್ ಗ್ಯಾರಂಟಿ ಕೊಡ್ತಾರ ಹೋಗ್ಲಿ ಹೇಳಿ? 80% ಜನ ಅಂತಾರಲ್ವಾ, ಅದೇ ಬೈರ್ಮಂಗ್ಲ ಸರ್ಕಲ್ ಅಲ್ಲಿ ಬಂದು ನಿಂತ್ಕೊಂಡು ನೋಡ್ಲಿ. ಅವ್ರು 80% ಜನ ಇದಾರ. ನೀವೆಲ್ಲ ರಾಜರು ತರ ಇದೀರಿ, ಗುಲಾಮ್ರನ್ ಮಾಡ ಅಂತ ಹೊರಟಿಯಾರ. ನಾವ್ ಯಾವ್ದೇ ಕಾರಣಕ್ಕೂ ರಾಜರೇ ಸರ್, ನಾವು ಗುಲಾಮ್ರಂತೂ ಆಗಕ್ಕಾಗಲ್ಲ ಅಷ್ಟೇ. ಹಾಗೆ ಇನ್ನೊಂದಷ್ಟು ರೈತರಿದ್ದಾರೆ, ಇನ್ನೊಬ್ರನ್ನ ಮಾತಾಡ್ಸೋಣ. ಏನಂತೀರಿ DK ಶಿವಕುಮಾರ್ ಅವರಿಗೆ ನಿಮ್ಮ ಮಾತೇನು? ಅವ್ರು ನಿಮ್ಗೆ ವಾರ್ನ್ ಮಾಡ್ತಿದ್ದಾರೆ, 10 ದಿನದೊಳಗೆ ಕೊಡಬೇಕು, ದುಡ್ಡು ಕೊಡ್ತೀವಿ, ಇಲ್ಲ ಅಂತ ಆಗ್ಬಿಟ್ರೆ ನಾವು ಕೋಟಿ ಡೆಪಾಸಿಟ್ ಮಾಡ್ತೀವಿ ತಗೊಳ್ಳಿ ಅಂತ. ನಾನು ಹೇಳ, ಅವ್ರು ಮಾನಸ್ತ ಆದ್ರೆ DK ಶಿವಕುಮಾರ್ ಮಾನವಾಗಿದ್ರೆ ನಮ್ ರೈತರ ಸರ್ಕಲ್ ಬಂದ್ರೆ ತಾಕತ್ತಿದ್ರೆ ಬಂದು ನಿಂತ್ಕೊಂಡು ನಮ್ ರೈತರನ್ನ ಕೇಳ್ರಿ. ಸರಿ ಹೇಳ್ತಾ ಇರೋದು ಇದು. ಅಲ್ಲಿ ಎಷ್ಟು ಸತಿ ಹೇಳಿದ್ರು, ನಾನು ಹೇಳಿದ್ದೀನಿ, ನ್ಯೂಸ್ ಎಲ್ಲೂ ಹೇಳಿದ್ದೀನಿ. ನಿಮ್ ತಾಕತ್ತಿದ್ರೆ ಬರ್ರಿ ಬೈರ್ಮಂಗ್ಲ ಸರ್ಕಲ್ಗೆ ನಿಂತ್ಕೊಂಡು ಬಂದು ಅಲ್ಲಿ ಇಲ್ಲಿ ಕುತ್ಕೊಂಡು ಲೋಕಲ್ ಅವ್ರನ್ನ ಕರ್ಸ್ಬಿಟ್ಟು ಒಂದು ಬಸ್ತಾರನ್ನ ಮಾತಾಡ್ಸೋದಲ್ಲ. ಅಲ್ಲಿ ಇದ್ದವ್ರನ್ನೇ 30 ಜನ ನಮ್ಮ ಈ ಥರವ್ರು ಪಂಚಾಯತಿಯರು ಮೊನ್ನೆ ಕುತ್ಕೊಂಡು ನಮ್ಮ ರೈತರು ಮಾತ್ರ 15 ಜನ ಬರ್ರಿ ಅಂತೀರಾ. ಅವ್ರನ್ನೇ ಅಷ್ಟು ಜನ ಕರ್ಸ್ಕೊತೀರಾ? ಅಲ್ಲಿ ನಿಮ್ಗೇನು ಮಾನವೀಯತೆ ಇಲ್ವಾ? ನಾವು ಕೂತಿರೋ ಹೆಣ್ಮಕ್ಳು ನಿಮ್ಗೆ ನಾಚಿಕೆ ಮಾನ ಮರಿ. ನಿನಗೂ ಒಬ್ಳು ಮೊಮ್ಮಗಳು ಹುಟ್ಟೆ, ಅವಳು ಒಂದು ಹೆಣ್ಣು ತಿಳ್ಕೊಬೇಕು ಅವನು. ಅಲ್ಲಿ
ನಮಗೆ ಬಾಯಿಗೆ ಬರ್ತದೆ ಅವನು ಇವನು ಅಂತಾನೆ ಬೈಯೋದು ನಾವು ರೈತರಲ್ಲಿ. ಏನ್ ನೀನ್ ಬಾರಪ್ಪ ಹೋಗಪ್ಪ ಅನ್ನಲ್ಲ ಅಲ್ಲಿ. ಅದಕ್ಕೆ ಒಂದು ಟೀಕೆ ಒಂದು ಮಾಡ್ತಾರೆ ಅಲ್ಲಿ, ಏನೇ ಹೇಳಿದ್ರಲ್ಲಿ ಟೀಕೆ ಮಾಡೋದೆಲ್ಲ ನಿಲ್ಸ್ರಿ. ಈ ಹೊಸೂರವ್ರು ಹೇಳ್ತಾರೆ ಬಾರ್ ಬೇಕು, ಅಲ್ಲಿ ಬಾರ್ ಏಂತ ಬೇಕು, ಏನ್ಕೆ ದುಡ್ಡು ಬರ್ತದಲ್ಲ ಅವ್ನು ತುಂಬಿಸ್ಕೊಳಕ ಬಾರ್ಗೆ, ಅದಕ್ಕೆ ಅವ್ರು ಹೇಳೋದು ಬಾರ್ ಬೇಕು ನಮ್ಗೆ, ಸ್ಕೂಲ್ ಬೇಕು ಅಂತ ಹೇಳ್ತಾನಲ್ಲ ನೆವಾಗೆ. ಅವನೇ ಒಂದು ಸ್ಕೂಲ್ ಮಾಡವ್ ನಾವು ಯಪ್ಪ, ಅವ್ನ ಸ್ಕೂಲ್ ಚೆನ್ನಾಗಿಲ್ವ ಮತ್ತೆ, ಅವ್ನ ಸ್ಕೂಲ್ ಚೆನ್ನಾಗಿಲ್ಲ ಅಂತಾನೆ ಅವ್ನು ಒಪ್ಕೋತಾವನ ಮತ್ತೆ, ಅವ್ನ ಸ್ಕೂಲ್ ಚೆನ್ನಾಗಿಲ್ಲ ಅಂತಾನೆ ಹೇಳ್ತಾ ಇರೋದು. ಮತ್ತೆ ಅಷ್ಟೊಂದು ಜನ ಕರ್ಕೊಂಡೋಗಿ ನಮ್ಮ ರೈತರು ಬುದ್ಧಿ ಇಲ್ಲ ಅವ್ನ ಸ್ಕೂಲ್ಗೆ ಸೇರಿಸ್ತಾರಲ್ಲಿ. ಏನು ಸೇರಿಸ್ಬೇಕು ನಮಗೆ ರೈತರಿಗೆ ಇಷ್ಟು ಇವರು ಟಾರ್ಚರ್ ಕೊಡ್ತಾವ್ರಲ್ಲ, ಬಂದು ಯಾವತ್ತನ ಕೇಳವ್ರ? ಯಾರು ಕೇಳಿಲ್ಲ. ಇಷ್ಟೊಂದು ದಿನ ಒಂದು ವರ್ಷದಿಂದ 4 ತಿಂಗಳಿಂದ ಕುತ್ಕೊಂಡು ಇದು ಮಾಡ್ತಾ ಇದೀವಿ, ಹೋರಾಟ ಮಾಡ್ತಾ ಇದೀವಿ. ಒಬ್ಬರು ಮಂದಿ ಒಂದು ಏನಾಯ್ತು ನಿಮಗೆ ಅಂತ ಬಾಲಕೃಷ್ಣವ್ರೇ ಆಗಲಿ ಯಾರೇ ಆಗಲಿ ಬಂದು ಏನ್ರಮ್ಮ ನಿಮ್ಮ ಸಮಸ್ಯೆ ಅಂತ ಕೇಳಿಲ್ಲ. ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡೋಗಿ ಬಸ್ಸಾರ ಗಟ್ಲೆ ಕುಂಡ್ರಿಸ್ಕೊಬಿಟ್ರೆ ಅವ್ರು ಒಬ್ಬರೇ ಓಟ್ ಹಾಕಿದ್ರು, ನಾವೇನು ಹಾಕ್ಲಿವ? ಹಾಕಿದೀವಿ ನಾವು ಹಾಕಿರೋದಕ್ಕೆ ಅವ್ರು ಕೂತಿರೋದಲ್ಲಿ, ಹಂಗೆ ಏನು ಕುತ್ಕೊಂಡ್ಬಿಡ್ಲಿಲ್ಲ ಅಲ್ಲಿ. ಏನೇ ಆಗಲಿ ನಮ್ಮ ಜಮೀನು ನಾವು ಬಿಟ್ಕೊಡಲ್ಲ, ಅವ್ರು ಬರೇಬೇಕು. ನಮ್ಮ ರೈತರ ಹತ್ರ ಎಲ್ಲರ ಹತ್ರ ಎಲ್ಲೋ ಕುತ್ಕೊಂಡು ಅವ್ರ ಕಡೆಯವ್ರನ್ನೆಲ್ಲ ಕರ್ಸ್ಕೊಂಡು ಮಾತಾಡೋದಲ್ಲ, ಬರಬೇಕು ಬೈರಮಂಗಲ ಸರ್ಕಲಲ್ಲಿ. ಊರಿಗೂ ಬೇಡ, ಒಬ್ಬೊಬ್ರು ಊರಲ್ಲಿ ಬೇಕು ಅಂತಾರೆ, ದುಡ್ಡು ಕೊಡ್ತಾರೆ ಅವರು. ಮೊನ್ನೆ ಇದ್ರಲ್ಲಿ ಕುತ್ಕೊಂಡು ಮಾಡಿದ್ರು ಹೊಸೂರಲ್ಲಿ, 500 ರೂಪಾಯಿ ಅಂತೆ ಒಂದು ಕ್ವಾರ್ಟರ್ ಅಂತೆ, ಒಂದು ಬಿರಿಯಾನಿ ಅಂತೆ. ಅವ್ರ ಮಕ್ಪೆಂಕಿಕ ನಾವೇನು ಕೊಡಲ್ಲ, ರಸಾನ ಕೊಡ್ತೀವಿ. ಎಷ್ಟು ಜನ ಇರ್ತೀವಿ ತೋರಿಸ್ತೀವಿ ಬರ್ರಿ ಅಲ್ಲಿ, ರಸಾನ ಉಣ್ಕೊಂಡೇ ಜೀವನ ಮಾಡ್ತೀವಿ ರೋಡಲ್ಲಿ ಸ್ಟ್ರೈಕ್ ಮಾಡುವಾಗ. ಅಲ್ಲಿ ಬಿರಿಯಾನಿ ಕೊಡಲ್ಲ ನಾವು, ರಸಾನ ಉಣ್ಕೊಂಡೆ ರೈತರು ಬೆಳೆದಿರೋ ತರಕಾರಿ ಎಲ್ಲ ತಂದು ಅಡುಗೆ ಮಾಡಿ ಅಲ್ಲಿ ಕುತ್ಕೊಂಡು ತಿಂದು ಜೀವನ ಮಾಡ್ತೀವಿ. ಟೀ ಹಸ್ಕೊಂಡು ನಾವು ಹೊಡ್ಕೊಂಡೋಗಿ ಹಸ್ಕೊಂಡು ಹಾಲು ಕರೆದು ಟೀ ಮಾಡ್ಕೊಂಡು ನಾವು ರೋಡೇ ಕುತ್ಕೋತೀವಿ. ಆ ಥರ ಮಾಡೋರ ಒಂದು ಧರಣಿನ? ಅವ್ರು ಬೇಕು ಅನ್ನೋರು ಬಂದು ಕುತ್ಕೊಂಡು ಮಾಡ್ರಿ, ನೀವು ನೋಡೋಣ. ಎಲ್ಲೋ ಕುತ್ಕೊಬಿಟ್ಟು ಯಾವುದೋ ಪಾರ್ಕಲ್ಲಿ ಸಿನಿಮಾ ಈ ಥರ ಮಾಡೋದಲ್ಲ ಅವರು ಧರಣಿ. ಒಂದಿ ನಮ್ಮ ಸ್ಥಳದೇ ಅವರೇ ಬೈರಮಂಗಲ ಕುತ್ಕೊಂಡು ಮಾಡ್ತಾರ, ಒಂದು ಕಡೆಗೆ ಮಾಡಲಿ. ಎಷ್ಟು ಜನ ಬೇಕು ಅಂತ ಬೇಕಾದವರಲ್ಲಿ ಇಲ್ಲ, ನಾವು ಬೇಡ ಅನ್ನೋದವ್ರು ಅವ್ರು ಎಷ್ಟೊಂದು ಜನ ಇದ್ದೀವಿ. ಅವರು ಬೇಕು ಅನ್ನೋರು ಬೈರಮಂಗಲ ಸರ್ಕಲೇ ಕುತ್ಕೋಬೇಕು. ಏನು ಪಂಚಾಯತಿ ಮಾಡೋರು ನಮ್ಮಂಗೆ ತಾಕತ್ತಿರೋರು ಅವರು ರೈತರು ಬೇಕು ಅನ್ನೋರು ಬಂದು ಕುತ್ಕೊಂಡು ಸರ್ಕಲಲ್ಲೇ ಮಾಡ್ಬೇಕಲ್ಲಿ. ಎಲ್ಲೋ ಕುತ್ಕೊಬಿಟ್ಟು ನೀವು ಅವೇನ್ಬಿಟ್ಟು ಹೋಗಿ ಫಾರ್ಮಸಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡೋದಲ್ಲ. ಬಂದು ಕರೆಕ್ಟಾಗಿ ರೈತರು ಇದೇನೆಲ್ಲ ಕಂಪ್ಯೂಟ್ರೇ ಬೆಳಿತಾನ? ಇದೆಲ್ಲಿಂದ ಬೆಳೆದಿರೋದು? ರೈತರು ನಾವು ಹಾಕ್ತೇವ್ರೆ, ಅವನೇ ಹೇಳ್ತಂಗೆ ಕ್ಯಾನ್ಸರ್ ಬಂದ್ಬಿಡ್ತದ? ಕ್ಯಾನ್ಸರ್ ಏನು ಬರೋಲ್ಲ, ನಾವೆಲ್ಲ ಹಿಂಗೆ ಕಿತ್ಕೊಂಡು ತಿಂತೀವಿ. ಕೇಳ್ತಾನೆ ಸೌತೆಕಾಯಲ್ಲ, ಯಾಕೆ ಏನಿಂದ ಏನು ಯಾರೋ ಮಾಡ್ತಾರೆ ಅಂದ್ಬಿಟ್ಟು ಇದೆಲ್ಲ ಮಾಡೋಕ್ಕಾಗಲ್ಲ. ಭೂಮಿ ತೋರಿಸಿ ಎಲ್ಲಿ ಏನಲ್ಲ ಮುಟ್ಟೆ ತೋರಿಸ್ತಾ ಇದೀವಿ ನೋಡ್ರಿ, ಅಲ್ಲಿ ಮುಟ್ಟೆ ತೋರಿಸ್ತಾ ಇದೀವಿ. ತೆಂಗಿನ ಮರ ಕತ್ತಕ್ಕಾಗಲ್ಲ ನಾವು, ಹತ್ತಿ ತೋರ್ಸಾನೆ ಇಲ್ಲ ಅಂದಿರಿ. ಎಷ್ಟೋ ಜನ ಕೆಲಸನ ತೆಗ್ದ್ಬಿಟ್ಟವ್ರೆ. ಏನ್ ಸರ್ ಕೊಡ್ತಾರೆ ಕೆಲ್ಸನ ಅವ್ರು? ನಮ್ಗೆ ಏನ್ ಕೆಲ್ಸನೂ ಕೊಡಲ್ಲ. ನಾವ್ ಹೇಳೋದು DC ಅವ್ರಿಗೆ ಏನ್ ಕೇಳ್ಕೊತಾ ಇದೀವಿ ಅಂದ್ರೆ, ಇವತ್ ನಮ್ಗ್ ಬಂದಿರೋ ಪರಿಸ್ಥಿತಿ ಅವ್ರ ಫ್ಯಾಮಿಲಿ ಅವ್ರಿಗೆ ಯಾರಿಗಾನ ಬಂದಿರೋ, ಅವ್ರ ತಂದೆ ತಾಯಿ ಅಕ್ಕ ತಂಗಿರ್ ಬಂದಿದ್ರೆ ಅವರು ಅದಕ್ಕೋಸ್ಕರ ಕೆಲಸ ಬಿಡ್ತಾ ಇದ್ರ ಇಲ್ಲ ನಮ್ಗೋ ಅವ್ರ ತಂದೆ ತಾಯಿಗೋಸ್ಕರ ಏನ್ ಮಾಡ್ತಾ ಇದ್ರು ಸರ್? ನಾವು ಅವ್ರನ್ನ ಕೇಳ್ಕೊಳ್ಳೋದು ಅಷ್ಟೇ. ಅವ್ರು ಓದಿರೋದನ್ನ ದುರುಪಯೋಗ ಪಡಿಸ್ಕೋಬಾರ್ದು, ಉಪಯೋಗ ಪಡಿಸ್ಕೊಂಡು ರೈತರ ಪರವಾಗಿ ನಿಂತ್ಕೊಂಡು ಮಾತಾಡ್ಲಿ. ನಾವು ಕೇಳೋದು ಇಷ್ಟೇನೆ. DC ಅವರು ಎಷ್ಟೇ ಅಲ್ಲಿ ಹೋಗಿ ನಿಂತ್ಕೊಂಡ್ರು ಮಾತಾಡೋದಲ್ಲ ಸರ್, ಬರಲ್ವಲ್ಲ. ಅದೇ ಪರಿಸ್ಥಿತಿ ಅವ್ರ ಮನೆಯವ್ರಿಗೆ ಬಂದಿರು ಏನ್ ಮಾಡ್ತಾ ಇದ್ರು? ನಾವು ಅವ್ರ ಅಕ್ಕ ತಂಗಿದ ತರಾನೇ ಅಂತ ಅನ್ಕೊಂಡು ತಂದೆ ತಾಯಿ ಅಂತಾನೆ ನಾವು ಕೇಳ್ತಾ ಇದೀವಲ್ವಾ? ಅದನ್ನ ಅವ್ರನ್ನ ಬಂದು ಮಾತಾಡ್ಲಿ ಬಿಡಿ, ಎಲ್ಲ ಅವ್ರ ಕೈಲಿದೆ. ಅವ್ರು ಒಂದು ಯಾರೋ ಎಲ್ಲಿಂದನೋ ಏನೋ ಇದು ಮಾಡ್ತಾರೆ ಅಂತ ಅನ್ನೋದಲ್ಲ ಸರ್, ನಮ್ಮ ರೈತರು ಕಷ್ಟ ನೋಡ್ಬೇಕು. ಅವ್ರು ಜನರಿಗೆ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕೆ ಈ ಪ್ರಶ್ನೆ ಕೇಳ್ತೀನಿ. ಈ ಭೂಮಿ ಕಿತ್ಕೊಂಡ್ರೆ ನಿಮ್ಗೆ ಎಷ್ಟು ಸಮಸ್ಯೆ ಆಗುತ್ತೆ? ನಮ್ಮ ಭೂಮಿ ಕಿತ್ಕೊಬಿಟ್ರೆ ಇವಾಗ ನಾವೇ ಹೆಂಗಸ್ರುಗಳು ಎಷ್ಟೊಂದು ಲೋನ್ಗಳು ಎತ್ಕೊಂಡಿದೀವಿ. ಎಷ್ಟೋ ನಮ್ಮ ಮಕ್ಕಳನ್ನ ಓದಿಸೋಕ್ಕೆ, ಅಲ್ಲಿನ ಮಕ್ಕಳು ಮದುವೆಗೆ ಅಂತ ಆ ಹಸ್ಗಳು ಕಟ್ಕೊಂಡಿದೀವಿ ನಾವು. ಎಷ್ಟು ಜನ ಹೆಣ್ಮಕ್ಳಿಗೆ ತಾಪತ್ರ ಇತ್ತು, ನಮ್ಗೆ ಹೋಗಿ ಆಗಲ್ಲ ಫ್ಯಾಕ್ಟ್ರಿಲೆಲ್ಲ ದುಡಿಯೋಕ್ಕೆ. ನಮ್ಗೆ ಆಯ್ತಾ 2 ಅವರ್ ನಮ್ಮ ಮನೆ ಕೆಲಸ ಮಾಡ್ತೀವಿ, ಇದ್ದಾಗ ಮನೆಗೆ ಹೋಗ್ತೀವಿ ನಾವು. ಬಿ ಸುಗರು ಎಲ್ಲ ಬಂದಿರೋರು ಇರ್ತಾರೆ, ಇಲ್ದೇ ಹೋದವರು ಇರ್ತಾರೆ. ಆದಾಗ ಕೆಲಸ ಮಾಡ್ತೀವಿ ನಮ್ಮ ಮನೇಲಿ. ಆದಷ್ಟು ಅವ್ರ ಜಮೀನು ಕಿತ್ಕೊಬಿಟ್ರೆ ದಿಕ್ಕಾಪಾಲಾಗೋಯ್ತಾರೆ. ಇವಾಗ ನಮ್ಮ ಅಪ್ಪನ ಅಂತಾರೆ, ಈ ಥರ ವಯಸ್ಸಾದವರು ಬಾತ್ರೂಮ್ ತೊಳೆಯೋಕ್ಕೂ ಕರ್ಕೊಳ್ಳಲ್ಲ ಅವರು. ಅವ್ರು ಹೇಳ್ತಾರೆ ಎಷ್ಟು ಜನಕ್ಕೆ ಕೆಲಸ ಕೊಡ್ತೀವಿ. ಆಮೇಲೆ ನಾವು ಸೊತ್ತೈತೀವಲ್ಲ, ಅವಾಗ ಹಾಕಕ್ಕೂ ಬೆಂಗಳೂರಂಗೆ ಮಿಷಿನ್ ಮಾಡಿಕೋಬೇಕಾಯ್ತದೆ. ಜಮೀನು ಇದಿರಲ್ಲ, ಮಸಾಣನೂ ಇರಲ್ಲ ಅಲ್ಲಿ, ಎಲ್ಲ ಕರೆಂಟ್ ಕೊಡ್ಬೇಕಾಯ್ತದೆ. ನಿಮ್ಮನ್ನು ಅಲ್ಲಿ ಬೇಕು ಅಂತ ಹೋಯ್ತವ್ರಲ್ಲ, ನಿಮ್ಮನ್ನು ಅಷ್ಟೇ ಮುಟ್ಟಾಳ್ರ ಕೇಳಿಸ್ಕೊಡ್ರಿ. ಅಲ್ಲಿ ನಿಮ್ಮನ್ನು ಅಷ್ಟೇ ಕರೆಂಟ್ಗೆ ಕೊಡ್ಬೇಕಾಯ್ತದೆ. ನಿಮ್ಮ ಅಪ್ಪಂದು ಅಂತ ಜಮೀನು ಮಾಡಿಕೊಂಡ್ರೆ ಅದ್ರಲ್ಲಿ ಹಾಕ್ಬಿಟ್ಟು ನಿಮ್ಮ ಮಕ್ಕಳು ಪೂಜೆ ಮಾಡ್ತಾರೆ, ತಿಳ್ಕೊಡ್ರಿ. ಅಲ್ಲಿ ಯಾವ ಮನೇನೂ ಮಡಗಲ್ಲ ಅವರು, ಏನೇನೋ ಮಾಡ್ತಾರಲ್ಲಿ. ಸರಿನಾ? ನಾವು ಇಷ್ಟೇ ಕೇಳ್ಕೊಡೋದು ಅವ್ರನ್ನ, ನಮ್ಮ ಜಮೀನು ಉಳಿಸ್ಕೊಡಿ. ಅಲ್ಲಿ ಇವ್ರು ಇಷ್ಟೊಂದು ಎಲ್ಲಾರ್ಗೂ ಟಾರ್ಚರ್ ಕೊಟ್ಟು ಅವ್ರಂತೂ ಉದ್ಧಾರ ಆಗಲ್ಲ. ಅಲ್ಲಿ ಹೆಣ್ಮಕ್ಳುಗಳು, ರೈತರುಗಳು, ಎಷ್ಟೊಂದು ಜನರುಗಳು ಅವ್ರಿಗೆ ತಟ್ಟದೆ. ಅಲ್ಲಿ ಆನೆಕಲ್ಲಲ್ಲಿ ಹೇಳಿದ್ರಲ್ಲ, ನಾವು ಒಕ್ಕ ಹೇಳಿದ್ರಲ್ಲ ಒಂದು ಮಾತು, ಏನೋ ಜ್ಞಾಪನ ಬರ್ತಾ ಇಲ್ಲ,
ಆ ಬೆಂಕಿ ಕದಲ್ಲ ಏನು ಹೇಳಿದ್ರು ಅವಕ್ಕ ಮುದ್ದೆ ಮುದ್ದೆ ಮಾಡಕ್ಕೂ ಬರುತ್ತೆ ಹೆಣ್ಮಕ್ಳಿಗೆ, ಅದೇ ಕೈಲಿ ತೊಟ್ಟಕ್ಕೂ ಬರುತ್ತೆ, ಮಿದ್ದಕ್ಕೂ ಬರುತ್ತೆ, ದೊಣ್ಣೆ ತಕೊಂಡು ಹೊಡಿಯಕ್ಕೂ ಬರುತ್ತೆ. ನಿಮ್ ಚಾನಲೇ ಮಾತಾಡಿರೋದು. ಹಂಗೆ ಎಲ್ಲ ಮಾಡಕ್ಕೂ ಬರ್ತದೆ. ಅವ್ರು ಬಂದು ನಿಂತ್ಕೊಂಡು ನಾವೇನು ಹೊಡಿಯಲ್ಲ ಅವ್ರಿಗೆ. ಬಾಲಕೃಷ್ಣ ಅವ್ರು ಕೂಗಿದ್ರೆ ಸಾಕು, ಹೊಡೆದ್ ಬಿಡ್ತೀರ, ನಾವು ಬರಲ್ಲ, ಹೊಡೆದ್ ಬಿಡ್ತೀರಿ, ನೀನ್ ಯಾಕೆ ಹೊಡಿಯೋ ಕೆಲಸ ಮಾಡ್ಕೊಂಡೆ? ಅವ್ರು ಯಾರೋ ಒಬ್ರು ಕಾರ್ಡ್ ಕೊಟ್ಟೇಟ್ಗೆ ಗುರುಪ್ರವೇಶಕ್ಕೆ ಬಂದೆ. ಅದೇ ನಾವು ರೈತರು ಎಷ್ಟು ತಿಂಗಳಿಂದ ಕುತ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ಏನ್ ನಿಮ್ ಸಮಸ್ಯೆ ಅಂತ ಬಂದು ಕೇಳಿಲ್ಲ. ಎಲ್ಲಿಂದ ಗೆದ್ದ ಅವಯ್ಯ? ಯಾವ ಸ್ಥಾನದಿಂದ ಗೆದ್ದಿರೋದು? ನಮ್ಮೂರಿಂದಾನೆ. ಯಾವ್ಯಾವ ಊರಿಂದ ಡಿ ಕೆ ಶಿವಕುಮಾರ್ಗೆ ಏನಾದ್ರು ಭಯ ಆಗಿದ್ಯಾ ಅಂತ? ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಬಂದ್ರೆ ಒಂದ್ 2 ಪೆಟ್ಟು ಹೊಡೆದ್ರು ಅಡ್ಡಿಲ್ಲ ಅನ್ನೋ ರೀತಿಲಿ. ಬಟ್ಟೆ ಹರ್ಸ್ಕೊಂಡ್ರು ಪರವಾಗಿಲ್ವಂತೆ ಅವ್ರಿಗೆ ಅಂತ. ಹರ್ಸ್ಕೊಳ್ದೆ ಹೋದವ್ರು ಬರ್ಬೇಕಪ್ಪ. ಪೆಟ್ಟು ಕೊಡಕ್ ಹೋಗಲ್ಲ. ನೀವ್ ಪೆಟ್ಟು ಕೊಡೋ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಯಾಕೆ ಮಾಡ್ತಾ ಇದ್ದೀರಾ? ನಾವು ಪೆಟ್ಟು ಕೊಡವಾ? ನೀವು ಬಂದ್ರೆ ಕೈ ಮುಗಿಯೋರು ತಾನೆ. ಇವಾಗ ಕೈ ಎತ್ತಮಂಗ್ ಮಾಡ್ಕೊಂಡಿರೋರು ಯಾರು? ಅವ್ರೇನೇ ತಾನೇ ಮಾಡ್ಕೊಂಡಿರೋರು ಕೈ ಎತ್ತಮಂಗೆ. ನೀವು ಬಂದ್ರೆ ನಮಸ್ಕಾರ ಮಾಡಿ ಕೂಗಾರ ಊರ್ಗೆ. ಇವಾಗ ಮನಸ್ ಮಾಡಿದ್ರೆ ಇಲ್ಲಿರೋರ್ನ ಬೇಕಾದ್ರೆ ಮುಖ್ಯಮಂತ್ರಿ ಮಾಡ್ಬೋದು, ಆದ್ರೆ ಅವ್ರು ಮುಖ್ಯಮಂತ್ರಿ ಆಗಿ ಏನ್ ಮಾಡಕ್ ಸಾಧ್ಯ? ನಮ್ಮಿಂದ ಅವರಿಂದ ನಾವಲ್ಲ ಸರ್, ನಮ್ಮಿಂದ ಅವ್ರಿರೋದು, ನಮ್ಮಂತವ್ರು ಇರೋದ್ರಿಂದ ಇವತ್ತು ಅವ್ರ ಆ ಸ್ಥಾನದಲ್ಲಿ ಇರೋದು. ಅದನ್ನ ಅವ್ರು ಅರ್ಥ ಮಾಡ್ಕೋತಾ ಇಲ್ಲ. ಇವತ್ತೊಂದ್ ದಿನ ನಮ್ಮ ರೈತರ ಪರವಾಗಿ ಯಾರೇ ಬರ್ಲಿ ಅವ್ರ ಪರವಾಗಿ ನಾವು ನಿಂತ್ಕೋತೀವಿ, ಅವ್ರ ಪರವಾಗಿ ನಾವು ನಿಲ್ತೀವಿ. ಎರಡು ಮಾತು. ನಾವು ಇವಾಗ ನಮಗೆ ಅವ್ರೇನೋ ನಮ್ದು ಇದು ಕೈ ಬಿಟ್ರೆ ನಮ್ಮ ಈ ಜಿಲ್ಲೆ 2 ತಾಲೂಕರು ನಾವು ಅವ್ರನ್ನ ಎತ್ ನಿಲ್ಸ್ತೀವಿ. ನಮ್ಮನ್ನ ಉಂತ್ರು ಅವ್ರನ್ನ ಊನಕ್ ನಮ್ಗೆ ಬರ್ತದೆ. ಸರಿನಾ? ಯಜಮಾನ್ರೆ ಏನಂತೀರಿ? ನಮಗೆ ಬರಲ್ಲ, ಜಾಸ್ತಿ ಮಾತಾಡ್ತಾರೆ. ಏನಂತೀರಿ ಸರ್? ಸರ್, ಈ ಏನ್ ಭೂಸ್ವಾಧೀನ ಮಾಡ್ತಾವ್ರೆ ಇದು ರೈತರನ್ನ ಒಕ್ಲೇಪ್ಸೋ ಕೆಲಸ. ಮತ್ತೆ ಈ 80% ಜನ ಒಪ್ಕೊಂಡವ್ರೆ ಅಂತ ಹೇಳರಲ್ಲ, ಪ್ರತಿ ಒಂದು ಹಳ್ಳಿಲೂ ಪ್ರತಿ ಒಂದು ಮನೆಗೂ ಹೋಗಿ ಅವ್ರದ್ದು ಆಧಾರ್ ಕಾರ್ಡ್ ಇರ್ತದೆ, ಅವ್ರದ್ದು ಇದು ಭೂಮಿದು ಇದಿರ್ತದೆ, ರೆಕಾರ್ಡ್ಗಳು, RTC ಇರ್ತದೆ. ಅದೆರಡು ಇಟ್ಕೊಂಡು ಪ್ರತಿಯೊಂದು ಮನೆಗೆ ಹೋಗಿ ಕೇಳ್ಕೊ ಬರ್ಲಿ ಸರ್. 80% ಬರೀ 8% ಸಿಕ್ಲಿ ಸರ್. ಅವರು 8%, ಇಡೀ 23-24 ಹಳ್ಳಿ ಅಕ್ವೈರ್ ಮಾಡ್ತಾವ್ರಲ್ಲ, ಬರೀ 8% ಅವರು ಮನೆಗೆ ಹೋಗಿ ಕೇಳ್ಕೊ ಬರ್ಲಿ ಸರ್. ಅವ್ರು 80% ತೋರ್ಸಿದ್ರೆ ಇನ್ ಮಿಕ್ಕಿದ 20% ರೈತರು ಒಪ್ಕೋತಾರೆ. ಅವ್ರು ತೋರ್ಸ್ಲಿಲ್ಲ ಅಂದ್ರೆ ಅವತ್ತೇ ಈ ಭೂಸ್ವಾಧೀನ ಕೈ ಬಿಟ್ಬಿಟ್ಟು ಅವರು ರೈತರಿಗೆ ಆ ಭೂಮಿನ ಬಿಟ್ಕೊಡ್ಬೇಕು. ಹಿಂಗ್ ಹೇಳಿದ್ರ ಅನ್ಸುತ್ತೆ ನಿಮಗೆ ಏಕಾಏಕಿ 80% ಒಪ್ಕೊಂಡ್ರು ಅಂತ? ಸುಮ್ನೆ ಏನೋ ಈಗ 80% ಒಪ್ಕೊಂಡವ್ರೆ ಅಂತ ಹೇಳಿದ್ರೆ ರೈತರು ಇರೋರು ಎದುರ್ಕೋತಾರೆ. ಅವರು ಇವಾಗ ಮೊನ್ನೆ ಇಲ್ಲೊಂದು 20% ಜನ ಹೋಗಿ ಯಾವ್ದೋ ಒಂದು ರೆಸಾರ್ಟ್ ಅಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು. ಆ ಮೀಟಿಂಗ್ ನ ಸರ್ಕಲ್ ಅಲ್ಲಿ ಯಾಕೆ ಮಾಡ್ಲಿಲ್ಲ? ಬಂದ್ ಬೈರ್ಮಂಗ್ಲ ಧರಣಿ ಮಾಡ್ತಾವಲ್ಲ ಸರ್, 14 ತಿಂಗಳಿಂದ ಧರಣಿ ಮಾಡ್ತಾವ್ರಲ್ಲ, ಆ ಸರ್ಕಲ್ ಅಲ್ಲಿ ಯಾಕೆ ಬಂದ್ ಮೀಟಿಂಗ್ ಮಾಡ್ಲಿಲ್ಲ? ಅವರು ಧೈರ್ಯ ಬೇಕಲ್ಲ, ಯಾಕೆ ಬರ್ಲಿಲ್ಲ? ಇವರು ಭೂಸ್ವಾಧೀನ ವಿರೋಧವಾಗಿರೋರು 10 ಜನ ಬರ್ರಿ 12 ಜನ ಬರ್ರಿ ಅಂತಾರೆ. ಇವರು ಪರವಾಗಿರೋರು 106 ಜನ ಹೋಗಿ ಯಾಕೆ ಕುತ್ಕೋತಾರ ಅಲ್ಲಿ? ಡಿ ಕೆ ಶಿವಕುಮಾರ್ ನಿಮ್ಮನ್ನ ಹೆದರ್ಸ್ತಾ ಇದಾರೆ, ವಾರ್ನಿಂಗ್ ಕೊಡ್ತಾ ಇದಾರೆ. ಭೂಮಿ ಕೊಡ್ಲಿಲ್ಲ ಅಂದ್ರೆ ನಾನು ಕೋಟಿ ಡೆಪಾಸಿಟ್ ಮಾಡ್ತೀನಿ ತಗೊಳ್ಳಿ ಅಮೌಂಟ್ ಅಂತ. ನಾವು ತಗೊಳ್ಳೋದಿಲ್ವಲ್ಲ. ನಮ್ಮೊಪ್ಪಿಗೆ ಇವಾಗ ಭೂಮಿ ನಮ್ದೋಂದ್ಮೇಲೆ ನಮ್ಗೆ ತಾನೇ ಎಕ್ಕಿರೋದು. ಅದನ್ನ ತಗೊಳ್ಳಿ ಅಂತ ನಾವು ಸ್ವಇಚ್ಛೆಯಿಂದ ಕೊಡ್ದಿದ್ಮೇಲೆ ಅವ್ರು ಹೆಂಗೆ ಡೆಪಾಸಿಟ್ ಮಾಡ್ಬಿಡ್ತಾರೆ? ಡೆಪಾಸಿಟ್ ಮಾಡ್ಬಿಟ್ರು ಇರ್ತದೆ. ಆ ದುಡ್ಡು ಏನಾಯ್ತದೆ ಅಂತ ನಾವ್ ಹೇಳಕ್ಕಾಗಲ್ಲ. ನಾವು ಭೂಮಿ ಕೊಡಲ್ಲ ಅಷ್ಟೇನೆ. ದುಡ್ಡು ಹಾಕೊಂಡಿದ್ರೆ ಅದು ಕೋರ್ಟಲ್ಲಿ ಇರ್ತದೆ, ಬೇಕಾದ್ರೆ ಅವ್ರು ಯಾವಾಗ ಬೇಕೋ ಅವ್ರು ತಗೋಬೋದು.